ಎಲ್ಲರಿಗೂ ಭಕ್ತಿ ಸಿರಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶುಕ್ರವಾರದ ಲಕ್ಷ್ಮೀ ಪೂಜೆಯ ಮಹತ್ವವನ್ನು ತಿಳಿಯೋಣ. ಶುಕ್ರವಾರದಂದು ತುಂಬ ಮಹತ್ವದ ದಿನ. ಅದು ನಿಯಮಿತವಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ದಿನ. ಮತ್ತು ಇದೇನು ಕನ್ಯಾ ಮನೆಗಳು ಎಲ್ಲರೂ ಪೂಜಿಸುವ ದಿನ. ಧನಲಾಭಕ್ಕೆ ಮತ್ತು ಸಂಪತ್ತು ಭರಿತವಾದ ಸಂತೋಷವಾದ ಜೀವನಕ್ಕೆ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸರಿಯಾದ ಸಮಯದಲ್ಲಿ ಪೂಜಿಸುವುದರಿಂದ ಫಲಪ್ರಾಪ್ತಿಯಾಗುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ತರುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಶುಕ್ರವಾರ ಲಕ್ಷ್ಮೀ ಪೂಜೆ ಹೆಸರಿನಲ್ಲಿ ಮಾಡುವ ಉಪವಾಸ ವ್ರತ ಹಣದ ಸಮಸ್ಯೆಗಳಿಂದ ಪಾರು ಮಾಡುವುದು ಮಾತ್ರವಲ್ಲ, ಧನಾಗಮನವಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪೂಜೆಯ ಜೊತೆಗೆ ಶುಭ ಮುಹೂರ್ತಕ್ಕೆ ಒತ್ತು ನೀಡುತ್ತಾರೆ. ಯಾಕೆಂದರೆ ಸರಿಯಾದ ಸಮಯದಲ್ಲಿ ಮಾಡಿದ ಪೂಜೆ ಮಾತ್ರ ಪ್ರಯೋಜನಗಳನ್ನು ನೀಡುತ್ತದೆ. ಆದ್ದರಿಂದ ಶುಕ್ರವಾರದ ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸಿದರೆ ಹೆಚ್ಚು ಶುಭಕಾರಿಯಾಗಿದೆ ಅಂತ ತಿಳಿಯೋಣ. ನೀವು ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬಹುದು. ಆದರೆ ಬೆಳಗ್ಗೆ ಮತ್ತು ಸಂಜೆ ಪೂಜಾ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಬೆಳಗ್ಗೆ 6ರಿಂದ 8 ಗಂಟೆ ನಡುವಿನ ಸಮಯ ಪೂಜೆ ಮಾಡಲು ಶುಭವಾಗುವುದು. ಪೂಜೆಗಾಗಿ ಮೊದಲು ಸ್ನಾನ ನಂತರ ವಿಧವಾದ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಶುಕ್ರವಾರದ ಸಂಜೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಹ ಉತ್ತಮ. ದೇವಿ ವಿಶೇಷ ಆಶೀರ್ವಾದ ಸಂಜೆ ಮಾತ್ರ ಸಿಗುತ್ತದೆ, ಏಕೆಂದರೆ ಇದು ಹಗಲು ಮತ್ತು ರಾತ್ರಿಯ ನಡುವಿನ ಪರಿವರ್ತನೆಯ ಸಮಯ. ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಶುಭ ಸಮಯ ಸಂಜೆ 6ರಿಂದ 7:30ವರೆಗೆ. ಪ್ರಾರ್ಥನಾ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಕಮಲ ಅಥವಾ ಗುಲಾಬಿ ಹೂವನ್ನು ಅರ್ಪಿಸು, ದೀಪವನ್ನು ಬೆಳಗಿಸಿ, ಜೊತೆಗೆ ಯಾವುದಾದರೂ ಸಿಹಿಯನ್ನು ಅರ್ಪಿಸಲು ಮರೆಯಬೇಡಿ. ಯಾಕೆಂದರೆ ಸಕ್ಕರೆ ಅಥವಾ ಜೇನುತುಪ್ಪ ಅಥವಾ ಸಿಹಿಯಾದ ಯಾವುದೇ ತಿನಿಸನ್ನು ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸಿದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ಸಂತೋಷದ ವಿಷಯದಲ್ಲಿ ನೆಮ್ಮದಿಗಾಗಿರಬಹುದು, ಎಲ್ಲವೂ ಲಭಿಸುತ್ತದೆ. ಶುಕ್ರವಾರದ ಅತಿ ಉತ್ತಮವಾದ ಸಮಯವನ್ನು ತಿಳಿದಿದ್ದರಿಂದ ಇಂದು ಉಪವಾಸ ಮಾಡುವುದರಿಂದ ಸೂಕ್ತ ಸಮಯವನ್ನು ಪರಿಗಣಿಸಿ ಪೂಜೆ ಮಾಡುವುದರಿಂದ ಎಲ್ಲ ಸುಖ ಸಂಪತ್ತು ಮತ್ತು ನೆಮ್ಮದಿ ಸಮೃದ್ಧಿಯಾಗುತ್ತದೆ.